ಹರದನಹಳ್ಳಿ ಗ್ರಾಮ, ಸಾಲಿಗ್ರಾಮ ತಾಲೂಕು, ಮೈಸೂರು ಜಿಲ್ಲೆ. ನಾವು ಹರದನಹಳ್ಳಿಲಿ ನಮ್ಮ ತಾತ ಮುತ್ತಾತದಿಂದ ನಾವು ಈ ಜಮೀನನ್ನ ನಾವು 80 ವರ್ಷದಿಂದ ನಾವು ಈ ಜಮೀನಲ್ಲೇ ಇದ್ದುಕೊಂಡು ಗೌರ್ಮೆಂಟ್ ಕೊಟ್ಟಂಥ ಭೂಮಿ ದರಖಾಸ್ತು ಜಮೀನು. ಈ ಜಮೀನಲ್ಲಿ ನಾವು ಬೆಳ್ಕೊಂಡು ಊಟ ಮಾಡ್ಕೊಂಡಿದ್ದು. ಇನ್ನು ನಮ್ಮದು 4 ಎಕರೆ ಜಮೀನು. ಇವತ್ತು 10 ಕೋಟಿ ಬಾಳುವಂಥ ಜಮೀನು, ರೋಡ್ ಸೈಡ್ ಜಮೀನು. ಇದು ನಮಗೆ ಸೇರಬೇಕು, ಇದು ನಮ್ಮದೇ ಜಮೀನು ಅಂದ್ಬಿಟ್ಟು ನಮಗೆ ಭಾಳ ತೊಂದರೆ ಕೊಟ್ಟರು. ಅಲ್ಲ ಬಂದ್ಬಿಟ್ಟು ಹೆಂಗಸರು ಚಡ್ಡಿ ಬಿಚ್ಚಿ ತೋರ್ಸೋದು ಅಲ್ದೇನೆಯ ಏನೇ ಮಾತಾಡೋದು ನೀನು? ಹೇಳೋರು ಕೇಳೋರು ಯಾರು ಇಲ್ಲ ಅಂತನ. ನಾವು ಹೋದೋ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರು, ಕೋರ್ಟ್ಗೆ ಹಾಕಿದ್ರು. ಕೋರ್ಟಿಂದ ಆದೇಶ, ಕೋರ್ಟ್ ಆದೇಶನೂ ಕೊಟ್ಟರು, ನಮಗೆ ಎಲ್ಲನೂ ಕೊಟ್ಟರು. ನಮಗೆ ಪೊಲೀಸ್ ಪಟಾಸನೂ ಕೊಟ್ಟರು. ಪೊಲೀಸ್ನವರು ಕೂಡ ನಮಗೆ ಯಾವ ಭಾವನೂ ಇದು ಮಾಡಲಿಲ್ಲ, ಅವರು ರಕ್ಷಣೆ ಕೊಡಲಿಲ್ಲ. ಯಾವ ಇನ್ಸ್ಪೆಕ್ಟರ್ ಹೇಳಿದ್ದು? ಅಲ್ಲ ಇನ್ಸ್ಪೆಕ್ಟರ್ ಹೆಸರು ಹೇಳಿ ನಮಗೆ. ಒಟ್ಟಿನಲ್ಲಿ ಸಾಲಿಗ್ರಾಮ ಸ್ಟೇಷನಿಂದ ಹೇಳಿದ್ರಾ? ಯಾವಾಗ ಹೇಳಿದ್ರು? ನಿನ್ನೆ ಹೇಳಿದ್ರು. ಸರ್ ಇಂಗ್ಲೀಷನ್ನು ಆರ್ಡ್ರ್ ಕೊಟ್ಟರು. ಎಲ್ಲ ಪ್ರತಿಯೊಂದು ಆದರೂ ಕೂಡ ಈ ಹೋಯ್ತಾರೆ 3 ಕೊಟ್ಟು ನಮ್ಮಂತಲೇ ಅದು ಯಾವುದೊಂದಕ್ಕೂ ಇದು ಮಾಡ್ದೇ ನಮಗೆ ಭಾಳ ತೊಂದರೆ ಕೊಟ್ಟು ನಮಗೆ ಇಲ್ಲಿ ಭಾಳ ಹಿಂಸೆ ಕೊಡ್ತಾಯಿದ್ರು. ನೀನು ಆಚೆಗೆ ಹೋಗು ಅನ್ನಕ್ಕೆ ನೀನ್ಯಾರು? ನೀನು ಆಚೆಗೆ ಹೋಗು ಅನ್ನಕ್ಕೆ ಯಾರು? ಪೊಲೀಸ್ ಸ್ಟೇಷನ್ಗೆ ಹೋದೆ, ಎಲ್ಲ ತಕ್ಕ ಹೋದೆ, ಒಳ್ಳೊಳ್ಳೆ ಜನ ತಕ್ಕ ಹೋದೆ, ಎಲ್ಲೂ ನಮಗೆ ನ್ಯಾಯ ದೊರಕಲಿಲ್ಲ. ಕೊನೆ ಲಾಸ್ಟಲ್ಲಿ ನಾನು ಸತ್ತು ಬಿಡಬೇಕು ಅಂದ್ಬಿಟ್ಟು ಪಾಯ್ಡಾಲ್ ತಂದು ನಾನು ಇಲ್ಲಿ ಸೂಸೈಡ್ ಮಾಡ್ಕೊಬಿಡೋಣ, ಇನ್ನು ಬೇಕಿಲ್ಲ ಅಂದ್ಬಿಟ್ಟು ಭಾಳ ಪ್ರಯತ್ನ ಪಟ್ಟೆ. ಕೊನೆ ಲಾಸ್ಟ್ ವೆಂಡನ್ಗೆ ಸಂದೇಶ ಅಣ್ಣವ್ರ ಹತ್ರ ಹೋದೋ. ಆಯ್ತಾ ನೋಡಿ, ಇದು ಪರಿಸ್ಥಿತಿ. ಇಲ್ಲಿ ಗಡಿನಲ್ಲಿದ್ದಾರೆ, ಎಡ್ಜಲ್ಲಿದ್ದಾರೆ, ಮೈಸೂರಿಂದ ಜಾಸ್ತಿ ದೂರ ಇದ್ದಾರೆ ಅಂತ ಪಾಪ ಇವ್ರಿಗೆ ಇಂಥದ್ದು ಕೊಡೋದು. ಕರ್ನಾಟಕದಲ್ಲಿ ಯಾರಿಗೆ ನಮ್ಮವ್ರಿಗೆ ತೊಂದರೆ ಆದರೂ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡಲ್ಲ. ಅದು ಯಾವ ಮಡ್ಕಲ್ಲಾದರೂ ಆಗಲಿ ಹೋಗ್ತೀನಿ. ಅಲ್ಲ 4 ಎಕರೆ ಜಮೀನು ಇವ್ರ ಹತ್ರ ಕಿತ್ಕೊಂಡು ದೌರ್ಜನ್ಯ ಮಾಡ್ತಾರೆ. ಈ ಅಮ್ಮ ಹೋಗಿ ನ್ಯಾಯ ಬೇಕು ಅಂತ ಕೇಳಿದ್ರೆ ಪ್ಯಾಂಟ್ ಬಿಚ್ಚಿ ತೋರಿಸ್ತಾನಂದ್ರೆ ಎಂಥ ನನ್ನ ಮಕ್ಕಳು ಅಂತ, ಅಲ್ಲ ಎಂಥ ಬೋಳಿ ಮಕ್ಕಳಿಗೆ ನನ್ನ ಮಕ್ಕಳು ಅಂತ ನೋಡಿ. ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಆಯ್ತು. ಕೊನೆಗೆ ನಮ್ಮ ಕೋಲಾರದ ಸಂದೇಶಣ್ಣವ್ರು ಕರೆಸಿ ನಾವು ಇಲ್ಲಿ ಬಂದು ಎಲ್ಲ ನಮ್ಮ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಎಲ್ಲನೂ ಮಾಡೋ ಹೊತ್ತಿಗೆ ನಮ್ಮ ಸಂದೇಶಣ್ಣವ್ರು ಬಂದು ಇವ್ರು ಇಲ್ಲಿಗೆ ಬರಕ್ಕೆ ಭಯ ಪಡ್ತಾ ಇದ್ದಾರೆ. ಈ ಜಮೀನು ಇವ್ರದೇ ಜಮೀನು ಆದರೂ ಇಲ್ಲಿಗೆ ಬರಕ್ಕೆ ಭಯ ಪಡ್ತಾ ಇದ್ದಾರೆ. ಯಾಕಂದರೆ ದೌರ್ಜನ್ಯ. ಅವೇನಿದ್ರು ನಮ್ಮ ದಲಿತರದ್ದು ಭೂಮಿ, ಗೌರ್ಮೆಂಟ್ ಕೊಟ್ಟಂಥ ಭೂಮಿಗೆ ಅವ್ರು ಯಾಕೆ ತೊಂದರೆ ಕೊಡ್ತಾವ್ರೆ ಅಂದ್ಬಿಟ್ಟು ಬಂದು ನಿಂತ್ಕೊಂಡು ನಮ್ಮನ್ನು ಒಳಗಡೆ ಸೇರಿಸಿ ಈ ಕಾಂಪೌಂಡ್ ಇಲ್ಲಿಂದ ಅಲ್ಲಿ ಗಂಟೆ ಕಾಂಪೌಂಡ್ ಹಾಕಿ ಈ ದಾರಿ ಯಾರ್ದು ಕ್ಲೋಸ್ ಮಾಡಿ, ಅಲ್ಲಿಂದ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ಸಂಜೆದಲ್ಲಿ ಅವ್ರು ಪೊಲೀಸ್ನವ್ರು ಬಂದು ಮಾತಾಡ್ತಾರಲ್ಲ, ಅದು ವಿಡಿಯೋ ಮಾಡಿ ಸಾಲ ಜಾಸ್ತಿ ಆಗ್ಬಿಡ್ತು. ಇಲ್ಲಿಗೆ ಹೋರಾಟ ಮಾಡಿ ನಾನು ಕೊನೆ ಲಾಸ್ಟ್ಗೆ ಇದು ನಾನು ಇರೋ ಮಟ್ಟಕ್ಕೆ ಕಾಣಲಿಲ್ಲ. ನನಗೆ ಹೋಗಿ 2 ಬಾಟ್ಲ ಪಾಯಳ ತಂದು ಸೂಸೈಡ್ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಭಾಳ ಪ್ರಯತ್ನ ಪಟ್ಟು ಇಲ್ಲಿ ಬಂದು ನನ್ನ ಹೆಂಡತಿ ಮಕ್ಕಳು ಎಂಡಳು ಬಂದು ಕರ್ಕೊಂಡೋದ್ರು. ಆವಾಗ ಈ ಕಷ್ಟ ಸುಖಲನ್ನೂ ನನ್ನ ನಳಮೆ ಹೇಳಿ ನಮ್ಮ ಸಂದೇಶಣ್ಣವರು ಬಂದು ಯಾಕೆ ಸಾಯ್ತೀರ, ನಿಮ್ಮ ಇದರಲ್ಲೇ ಅದಲ್ಲ, ನಿಮ್ಮ ಹೆಸರಲ್ಲೇ ಅವಲ್ಲ ಭೂಮಿ, ಯಾಕೆ ಸಾಯ್ತೀರ ನೀವು ಅಂದ್ಬಿಟ್ಟು ನಮ್ಮ ಸಂದೇಶಣ್ಣವರು ಬಂದು ನಮಗೆ ನನ್ನ ಪ್ರಾಣ ಉಳಿಸವ್ರೆ. ಆಶೀರ್ವಾದ ನಮಗೆ ನೋಡಿ, ಅವರು ಬಂದವ್ರೆ ನೋಡಿ. ಈ ಕಡೆ ನಮ್ಮ ಪಕ್ಕ ನೋಡಿ, ಅದು ಅವ್ರ ಹೆಸರಲ್ಲೇ ಬೇರೆ ಬೆಳ್ಕೊಂಡು ತಿಂತಾವ್ರೆ. ಆಮೇಲೆ ಆ ಕಡೆದುವೆ ಅವ್ರ ಹೆಸರಲ್ಲೇ ಬರ್ಕೊಂತವು, ಅದು ಬೇರೆ ಬೆಳ್ಕೊಂಡು ತಿಂತಾವ್ರೆ. ಅವ್ರ ಹೆಸರು ಓಡಾಡ್ತಾವ್ರೆ, ನಿಮ್ಮನ್ನೆಲ್ಲ ಕಾಯ್ತಾವ್ರೆ. ಇವತ್ತು ಅವರಿಗೆ ನನ್ನ ವಂದನೆ. ಖುಷಿನಾ? ಖುಷಿ ನಮಗೆ. ಜಮೀನು ಇವಾಗ ಬಂದೈತೆ, ಅದು 1000 ಕೋರ್ಟ್ಗೆ ಹೋಗ್ಲಿ. ಆಯ್ತು ಅಲ್ಲೇ ಕಟ್ಸ್ಕೊಂಡ್ರಿ, ಧೈರ್ಯವಾಗಿರ್ರಿ. ಆಯ್ತು. ಫಸ್ಟ್ ಬಂದಾಗ ಕೊಡೋ ಅಂತ ಹತ್ಕೊಂಡಿದ್ನು, ಕೊಟ್ಟೋಗಿದ್ನಂತಪ್ಪ. ಇಲ್ಲ ಸೂಸೈಡ್ ಮಾಡ್ಕೊಳಕ್ ಕೊಟ್ಟೋಗಿದ್ದಾನೆ. ಇವತ್ತೇ ನಗಿತಾ ಇರೋದತ್ನು. ಸಾಲ ನಮಗೆ ಎಷ್ಟೇ ಕಷ್ಟ ಆದರೂ ನಮ್ಮ ಜನರ ಮುಖದಲ್ಲಿ ನಗು ನೋಡೋದಕ್ಕೋಸ್ಕರ ಏನು ಬೇಕಿದ್ರೂ ಮಾಡ್ತೀವಿ. ಜೈ ಭೀಮ್.